ಅಸಮಾಧಾನ ಕೂಡ ಅವ್ರನ್ನು ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಹೆಸರನ್ನ ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀನಿ. ಸರ್, ಇನ್ನು ಎರಡನೇ ಲಿಸ್ಟಲ್ಲಿ 5 ಕ್ಷೇತ್ರಗಳಿದೆ. ಇನ್ನೊಂದು 4-5 ದಿನದಲ್ಲಿ ಬರ್ಬೋದು. ಅದರಲ್ಲೂ ಸಿಟಿಯಲ್ಲಿ ಹೆಸರು ಇಲ್ಲಪ್ಪ, ನಾನು ಎಲ್ಲೂ ಆ ಥರ ಎಲ್ಲಾದರೂ ಹೋಗಿ MP ಆಗಬೇಕು ಅನ್ನೋ ಭಾವನೆ ಇಟ್ಕೊಂಡಿರೋನಲ್ಲ. ನಾನು ಆ ಥರದ ಹಪಾಪಿತನೂ ಇಲ್ಲ. ಅಧಿಕಾರ ಅನ್ನುವಂಥದ್ದು ಪಾರ್ಟಿ ತೀರ್ಮಾನ ಮಾಡಿ ಕೊಡ್ತಕ್ಕಂಥದ್ದು ನಾನು ಕಾಮೆಂಟ್ಸ್ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಅಸಮಾಧಾನ ಕೂಡ ಅವ್ರನ್ನೂ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಹೆಸರನ್ನ ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀನಿ. ಸರ್, ಇನ್ನು ಎರಡನೇ ಲಿಸ್ಟಲ್ಲಿ 5 ಕ್ಷೇತ್ರಗಳಿದೆ. ಇನ್ನೊಂದು 4-5 ದಿನದಲ್ಲಿ ಬರ್ಬೋದು. ಅದರಲ್ಲೂ ಸಿಟಿಯಲ್ಲಿ ಹೆಸರು ಇಲ್ಲಪ್ಪ, ನಾನು ಎಲ್ಲೂ ಆ ಥರ ಎಲ್ಲಾದರೂ ಹೋಗಿ MP ಆಗಬೇಕು ಅನ್ನೋ ಭಾವನೆ ಇಟ್ಕೊಂಡಿರೋನಲ್ಲ. ನಾನು ಆ ಥರದ ಹಪಾಪಿತನೂ ಇಲ್ಲ. ಅಧಿಕಾರ ಅನ್ನುವಂಥದ್ದು ಪಾರ್ಟಿ ತೀರ್ಮಾನ ಮಾಡಿ ಕೊಡ್ತಕ್ಕಂಥದ್ದು ನಾನು ಕಾಮೆಂಟ್ಸ್ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಅಸಮಾಧಾನ ಕೂಡ ಅವ್ರನ್ನೂ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಹೆಸರನ್ನ ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀನಿ. ಸರ್, ಇನ್ನು ಎರಡನೇ ಲಿಸ್ಟಲ್ಲಿ 5 ಕ್ಷೇತ್ರಗಳಿದೆ. ಇನ್ನೊಂದು 4-5 ದಿನದಲ್ಲಿ ಬರ್ಬೋದು. ಅದರಲ್ಲೂ ಸಿಟಿಯಲ್ಲಿ ಹೆಸರು ಇಲ್ಲಪ್ಪ, ನಾನು ಎಲ್ಲೂ ಆ ಥರ ಎಲ್ಲಾದರೂ ಹೋಗಿ MP ಆಗಬೇಕು ಅನ್ನೋ ಭಾವನೆ ಇಟ್ಕೊಂಡಿರೋನಲ್ಲ. ನಾನು ಆ ಥರದ ಹಪಾಪಿತನೂ ಇಲ್ಲ. ಅಧಿಕಾರ ಅನ್ನುವಂಥದ್ದು ಪಾರ್ಟಿ ತೀರ್ಮಾನ ಮಾಡಿ ಕೊಡ್ತಕ್ಕಂಥದ್ದು ನಾನು ಕಾಮೆಂಟ್ಸ್ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು ಸರ್.